Welcome to Mr. M Talks. ಇಂದು ಜನವರಿ 13, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. ಇಂದು ನಾನು TCSನ ಒಂದು ಲೇಖನವನ್ನು ಓದಿದ್ದೆ. ಟಾಟಾ ಗ್ರಾಹಕ ಉತ್ಪನ್ನಗಳು ಕ್ಯಾಪಿಟಲ್ ಫುಡ್ಸ್ ಅನ್ನು ಸ್ವಾಧೀನಪಡಿಸಿಕೊಳ್ಳುತ್ತವೆ. ಚಿಂಗ್ಸ್ ಸೀಕ್ರೆಟ್ ದೇಸಿ ಚೈನೀಸ್ ಸಾಸ್ಗಳು ಮತ್ತು ಸ್ಮಿತ್ ಮತ್ತು ಜೋನ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳ ತಯಾರಕರಾಗಿ ಪ್ರಸಿದ್ಧವಾಗಿವೆ. ಜೊತೆಗೆ ಸಾವಯವ ಚಹಾಗಳು ಮತ್ತು ಆರೋಗ್ಯ ಉತ್ಪನ್ನಗಳನ್ನು ಮಾರಾಟ ಮಾಡುವ ಫ್ಯಾಬಿಂಡಿಯಾ ಬೆಂಬಲಿತ ಆರ್ಗ್ಯಾನಿಕ್ ಇಂಡಿಯಾ ಕಂಪನಿಯು ಕ್ಯಾಪಿಟಲ್ ಫುಡ್ಸ್ ಅನ್ನು 5,100 ಕೋಟಿ ರೂಪಾಯಿಗಳಿಗೆ ಮತ್ತು ಆರ್ಗ್ಯಾನಿಕ್ ಇಂಡಿಯಾವನ್ನು 1,900 ಕೋಟಿ ರೂಪಾಯಿಗಳಿಗೆ ಖರೀದಿಸಲಿದೆ. ಡೀಲ್ಗಳು ಟಾಟಾ ಗ್ರಾಹಕರು ಅದರ ಆಹಾರ ಮತ್ತು ಪಾನೀಯ ಕೊಡುಗೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಕಂಪನಿಯು ಆರಂಭದಲ್ಲಿ 75% ಕ್ಯಾಪಿಟಲ್ ಫುಡ್ಸ್ ಅನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ ಮತ್ತು 3 ವರ್ಷಗಳಲ್ಲಿ ಉಳಿದ 25% ಅನ್ನು ಖರೀದಿಸುತ್ತದೆ. ಆದಾಗ್ಯೂ, ಸಾವಯವ ಭಾರತದ ಸಂದರ್ಭದಲ್ಲಿ, ಇದು ಗುರಿ ಘಟಕದ 100% ಅನ್ನು ಖರೀದಿಸುತ್ತದೆ. ಕ್ಯಾಪಿಟಲ್ ಫುಡ್ಸ್ನಲ್ಲಿ ಸಂಪೂರ್ಣ ಕಾರ್ಯನಿರ್ವಹಣೆ ನಿಯಂತ್ರಣ ಮತ್ತು ಬೋರ್ಡ್ ಪ್ರಾತಿನಿಧ್ಯದಲ್ಲಿ ಬಹುಮತವನ್ನು ಹೊಂದಿದ್ದರೂ, ಸಂಸ್ಥಾಪಕ ಅಜಯ್ ಗುಪ್ತಾ ಸಲಹೆಗಾರರಾಗಿ ಮುಂದುವರಿಯುತ್ತಾರೆ ಎಂದು ಟಾಟಾ ಗ್ರಾಹಕರು ಹೇಳಿದರು. 2024ರ ಹಣಕಾಸು ವರ್ಷದಲ್ಲಿ ಕ್ಯಾಪಿಟಲ್ ಫುಡ್ಸ್ 770 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದರೆ, ಅದೇ ಹಣಕಾಸು ವರ್ಷದಲ್ಲಿ ಆರ್ಗ್ಯಾನಿಕ್ ಇಂಡಿಯಾ 370 ಕೋಟಿ ರೂಪಾಯಿ ವಹಿವಾಟು ನಡೆಸಿದೆ. ಸಾಲ ವಿತರಣೆಯ ಮೂಲಕ ಡಿಬೆಂಚರ್ಗಳ ರೂಪದಲ್ಲಿ ಅಥವಾ ಹಕ್ಕುಗಳ ವಿತರಣೆಯ ರೂಪದಲ್ಲಿ ಈಕ್ವಿಟಿ ಕೊಡುಗೆಯ ಮೂಲಕ ಹಣವನ್ನು ಸಂಗ್ರಹಿಸಲು ಯೋಜಿಸಿದೆ ಎಂದು ಟಾಟಾ ಗ್ರಾಹಕರು ಹೇಳಿದರು. ಅದರ ಮಂಡಳಿಯು ಜನವರಿ 19 ರಂದು ನಿಧಿ ಸಂಗ್ರಹಣೆಯ ಪ್ರಸ್ತಾಪವನ್ನು ಪರಿಗಣಿಸಲು ಸಭೆ ಸೇರುತ್ತದೆ. ಕ್ಯಾಪಿಟಲ್ ಫುಡ್ಸ್ ಮೂಲಕ, ಟಾಟಾ ಗ್ರಾಹಕರು ಪಕ್ಕದ ಹೆಚ್ಚಿನ ಬೆಳವಣಿಗೆಯ ಆಹಾರ ವರ್ಗಗಳಿಗೆ ಪ್ರವೇಶಿಸುತ್ತಾರೆ, ಆದರೆ ಸಾವಯವ ಭಾರತದ ಮೂಲಕ ಇದು ಆರೋಗ್ಯ ಮತ್ತು ಕ್ಷೇಮ ವೇದಿಕೆಯನ್ನು ರಚಿಸುತ್ತದೆ. ಕ್ಯಾಪಿಟಲ್ ಫುಡ್ಸ್ ಕಾರ್ಯನಿರ್ವಹಿಸುವ ವರ್ಗಗಳ ಒಟ್ಟಾರೆ ಗಾತ್ರವು 21,400 ಕೋಟಿ ಎಂದು ಅಂದಾಜಿಸಲಾಗಿದೆ. ಟಾಟಾ ಕನ್ಸ್ಯೂಮರ್ನ ಎಂಡಿ ಮತ್ತು ಸಿಇಒ ಸುನಿಲ್ ಡಿಸೋಜಾ ಅವರು, ಚಿಂಗ್ಸ್ ಸೀಕ್ರೆಟ್ ಮತ್ತು ಸ್ಮಿತ್ ಮತ್ತು ಜೋನ್ಸ್ನ ಬಲವಾದ ಬ್ರ್ಯಾಂಡ್ ಹಿಂಪಡೆಯುವಿಕೆ ಮತ್ತು ಚಾನೆಲ್ಗಳಾದ್ಯಂತ ನಮ್ಮ ಕಾರ್ಯಾಚರಣೆಯ ಸಾಮರ್ಥ್ಯವು ಟಾಪ್ಲೈನ್ ಬೆಳವಣಿಗೆಯನ್ನು ಚಾಲನೆ ಮಾಡುವಲ್ಲಿ ಮತ್ತು ವೆಚ್ಚದ ಸಿನರ್ಜಿಗಳನ್ನು ಅರಿತುಕೊಳ್ಳುವಲ್ಲಿ ನಮಗೆ ಅತ್ಯಂತ ವಿಶ್ವಾಸವನ್ನು ನೀಡುತ್ತದೆ. ವರ್ಗಕ್ಕೆ ರಚನಾತ್ಮಕ ಬೆಳವಣಿಗೆಯ ಚಾಲಕರು ಆದಾಯ ಮಟ್ಟದಲ್ಲಿ ಮುಂದುವರಿದ ಬೆಳವಣಿಗೆಯನ್ನು ಒಳಗೊಂಡಿರುತ್ತದೆ. ಡೆಕ್ಲರೇಷನ್: ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ಪೋಸ್ಟ್ ಮಾಡಿದ ವ್ಯಕ್ತಿ ಅಲ್ಲ. ನನ್ನ ಸೇನೆಯ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.